ಹಾಯ್ ಹಲೋ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಪುನರ್ವೇಜ್ ಸಂಸ್ಕಾರಕ್ಕೆ ಸ್ವಾಗತ ಸುಸ್ವಾಗತ. ಫಸ್ಟ್ PUC ನಿಮ್ಮ ಆನ್ಯುವಲ್ ಎಕ್ಸಾಮ್ ನಲ್ಲಿ ಕೇಳಲಾಗುವಂತಹ ಪದ್ಯ ಭಾಗದಲ್ಲಿ ಕೇಳಲಾಗುವಂತಹ ಸಂದರ್ಭ ಸಹಿತ ವಿವರಿಸಿ ಎನ್ನುವಂತಹ ಪ್ರಶ್ನೆಗಳು ಯಾವ್ಯಾವ್ದು ಬರುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ, ಉತ್ತರ ಸಮೇತ ತಿಳ್ಕೊಳ್ತಾ ಹೋಗೋಣ. ಜೊತೆಗೆ ಹೊಸದಾಗಿ ನೀವು ನಮ್ಮ ಚಾನಲ್ಗೆ ಭೇಟಿಯನ್ನು ಕೊಟ್ಟಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮಗೆ ಯಾವ ಒಂದು ಪಾಸಿಂಗ್ ಪ್ಯಾಕೇಜ್ ಬೇಕು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಮರಿದ್ರೆ ಕಮೆಂಟ್ ಮಾಡಿ. ಸೊ ಬನ್ನಿ, ಈಗ ನಿಮ್ಮ ಆನ್ಯುವಲ್ ಎಕ್ಸಾಮ್ ನಲ್ಲಿ ಬರುವಂತಹ ಪದ್ಯ ಭಾಗದಲ್ಲಿ ಬರುವಂತಹ 3 ಅಂಕದ ಪ್ರಶ್ನೆಗಳು ಸಂದರ್ಭ ಸಹಿತ ವಿವರಿಸಿ ಉತ್ತರ ಸಮೇತ ನೋಡ್ತಾ ಹೋಗೋಣ. ಅದರಲ್ಲಿ ಮೊದಲನೆಯ ಪ್ರಶ್ನೆ, ನಿನ್ನೊರೆಗೆ ದೊರೆಗೆ ಗಂಡರು ಮೊಳರೆ. ಪ್ರಸ್ತುತ ವಾಕ್ಯವನ್ನು ರನ್ನನ ಸಾಹಸ ಭೀಮ ವಿಜಯಂ ಕಾವ್ಯದ ದುರ್ಯೋಧನ ವಿಲಾಪ ಎಂಬ ಪದ್ಯದಿಂದ ಆರಿಸಲಾಗಿದೆ. ಈ ಮಾತನ್ನು ದುರ್ಯೋಧನ ಅಭಿಮನ್ಯುವಿನ ಶೌರ್ಯ ಸಾಹಸಗಳ ಕುರಿತು ಮಾತನಾಡುವಾಗ ಈ ರೀತಿ ಹೇಳಿದ್ದಾನೆ. ರಣರಂಗದಲ್ಲಿ ತನ್ನವರನ್ನೆಲ್ಲ ಕಳೆದುಕೊಂಡು ದುಃಖಿಸುತ್ತಾ ಬರುತ್ತಿರುವಾಗ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಅಭಿಮನ್ಯುವಿನ ದೇಹವನ್ನು ಕಂಡ ದುರ್ಯೋಧನ ಈ ರೀತಿ ಹೇಳಿದ್ದಾನೆ. ರಣರಂಗದಲ್ಲಿ ತನ್ನವರನ್ನೆಲ್ಲ ಕಳೆದುಕೊಂಡು ದುಃಖಿಸುತ್ತಾ ಬರುತ್ತಿರುವಾಗ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಅಭಿಮನ್ಯುವಿನ ದೇಹವನ್ನು ಕಂಡ ದುರ್ಯೋಧನ ಶತ್ರುವಿನ ಮಗನೆಂಬುದನ್ನು ಮರೆತು ಗುರು ದ್ರೋಣರು ರಚಿಸಿದ ಚಕ್ರವ್ಯೂಹವನ್ನು ಭೇದಿಸಲು ಬೇರೆ ಯಾರಿಗೂ ಸಾಧ್ಯವಿಲ್ಲ. ಆದರೆ ನೀನು ಚಕ್ರವ್ಯೂಹದ ಒಳಹೊಕ್ಕು ಶತ್ರು ರಾಜರನ್ನು ಸಂಹರಿಸಿದ ನಿನ್ನ ಪರಾಕ್ರಮಕ್ಕೆ ಸರಿಸಮಾನ ರಾಜವೀರರು ಯಾರೂ ಇಲ್ಲ ಎಂದು ಯುದ್ಧ ವೀರನಾದ ಅಭಿಮನ್ಯುವನ್ನು ದುರ್ಯೋಧನ ಹೊಗಳುತ್ತಾನೆ. ಸಂದರ್ಭ 2, ನೀ ಕ್ರಮ ವಿಪರ್ಯಯಂ ಮಾಡುವುದೇ. ಉತ್ತರ, ಪ್ರಸ್ತುತ ವಾಕ್ಯವನ್ನು ರನ್ನನ ಸಾಹಸ ಭೀಮ ವಿಜಯಂ ಕಾವ್ಯದ ದುರ್ಯೋಧನ ವಿಲಾಪ ಎಂಬ ಪದ್ಯದಿಂದ ಆರಿಸಲಾಗಿದೆ. ಈ ಮಾತನ್ನು ದುರ್ಯೋಧನ ತನ್ನ ಮಗನ ಶವವನ್ನು ಕಂಡು ಈ ಮೇಲಿನಂತೆ ಹೇಳುತ್ತಾನೆ. ಅಭಿಮನ್ಯುವಿಗೆ ಕೈ ಮುಗಿದು ಬರುತ್ತಿರುವಾಗ ದುರ್ಯೋಧನ ತನ್ನ ಮಗ ಲಕ್ಷಣ ಕುಮಾರನ ಶವವನ್ನು ಕಂಡು ಮಗನು ತಂದೆಗೆ ತರ್ಪಣ ನೀಡುವುದು ಸರಿಯಾದ ಕ್ರಮ. ಆದರೆ ಈಗ ತಂದೆಯಾದ ನಾನೇ ನಿನಗೆ ತರ್ಪಣ ಕೊಡುವಂತಹ ದುರ್ವಿಧಿ ಬಂದೊದಗಿತು. ನೀನು ಲೋಕದ ಪದ್ಧತಿಯನ್ನು ಬದಲಾಯಿಸಿರುವುದು ಸರಿಯೇ ಕುಮಾರ ಎಂದು ದುಃಖಿಸುತ್ತಾ ದುರ್ಯೋಧನ ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಸಂದರ್ಭ 3, ಆ ನರಿವೆಂ ಪೃಥೆಯರಿವಳ್. ಉತ್ತರ, ಪ್ರಸ್ತುತ ವಾಕ್ಯವನ್ನು ರನ್ನನ ಸಾಹಸ ಭೀಮ ವಿಜಯಂ ಕಾವ್ಯದ ದುರ್ಯೋಧನ ವಿಲಾಪ ಎಂಬ ಪದ್ಯದಿಂದ ಆರಿಸಲಾಗಿದೆ. ದುರ್ಯೋಧನನು ಕರ್ಣನ ಶವದ ಮುಂದೆ ನಿಂತು ದುಃಖಿಸುತ್ತಾ ಹೇಳಿದ ಮಾತು ಇದಾಗಿದೆ. ಕರ್ಣನ ಶವವನ್ನು ಕಂಡು ಕರ್ಣ, ನಿನ್ನ ಜನ್ಮ ವೃತ್ತಾಂತ ನನಗೆ, ತಾಯಿ ಕುಂತಿಗೆ, ಕೃಷ್ಣನಿಗೆ, ಸೂರ್ಯದೇವನಿಗೆ ಹಾಗೂ ದಿವ್ಯಜ್ಞಾನಿಯಾದ ಸಹದೇವನಿಗೆ ಗೊತ್ತಿದೆ. ಆದರೆ ಮತ್ಯಾರಿಗೂ ಈ ವಿಷಯ ಗೊತ್ತಿಲ್ಲವೆಂದು ನೆನಪಿಸಿಕೊಳ್ಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಸಂದರ್ಭ 4, ಮಾಯಾದ ಮಳೆಯ ಕಳುಗಪ್ಪ. ಉತ್ತರ, ಡಾಕ್ಟರ್ PK ರಾಜಶೇಖರ್ ಅವರು ಸಂಗ್ರಹಿಸಿರುವ ಮಲೆಯ ಮಾದೇಶ್ವರ ಮಹಾಕಾವ್ಯದ ಶಿಶು ಮಕ್ಕಳಿಗೊಲಿದ ಮಾದೇವ ಎಂಬ ಜನಪದ ಕಾವ್ಯ ಭಾಗದಿಂದ ಈ ಸಾಲನ್ನು ಆರಿಸಿಕೊಳ್ಳಲಾಗಿದೆ. ಶಿವನು ಇಂದ್ರನಿಗೆ ಹೇಳಿದ ಮಾತು ಇದಾಗಿದೆ. ಪೂರ್ವ ದಿಕ್ಕಿನ ಬೆಟ್ಟದಲ್ಲಿ ಯೋಗ ನಿದ್ರೆಯಲ್ಲಿ ಮಲಗಿದ್ದ ಶಿವನು ತನ್ನ ಶಿಶು ಮಕ್ಕಳಾದ ಕಾರಯ್ಯ, ಬಿಲ್ಲಯ್ಯ, ಬೇಡರ ಕನ್ನಯ್ಯರು ಎಂದಾದರೂ ತನ್ನನ್ನು ತೊರೆದು ಹೋಗುವರೆ ಎಂದು ಪರೀಕ್ಷೆ ಮಾಡಬೇಕೆನ್ನಿಸಿದ್ದರಿಂದ ದೇವತೆಗಳ ದೊರೆಯಾದ ಇಂದ್ರನಿಗೆ ಮಾಯಾದ ಮಳೆಯನ್ನು ಭೂಮಿಗೆ ಕಳುಹಿಸು ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಸಂದರ್ಭ 5, ಒಂದೊಂದು ಚೆಂಡಿನ ಗಾತ್ರದ ಹನಿಗಳು. ಉತ್ತರ, ಡಾಕ್ಟರ್ PK ರಾಜಶೇಖರ್ ಅವರು ಸಂಗ್ರಹಿಸಿರುವ ಮಲೆಯ ಮಾದೇಶ್ವರ ಮಹಾಕಾವ್ಯದ ಶಿಶು ಮಕ್ಕಳಿಗೊಲಿದ ಮಾದೇವ ಎಂಬ ಜನಪದ ಕಾವ್ಯ ಭಾಗದಿಂದ ಈ ಸಾಲನ್ನು ಆರಿಸಿಕೊಳ್ಳಲಾಗಿದೆ. ಈ ವಾಕ್ಯ ಮಳೆಯ ರಭಸದ ವರ್ಣನೆಯನ್ನು ತಿಳಿಸುತ್ತದೆ. ಮಾದೇವನ ಮಾತಿನಂತೆ ಇಂದ್ರನು ಜೋರಾಗಿ ಮಳೆ ಸುರಿಸುತ್ತಾನೆ. ವಾಯುದೇವ ಬಿರುಗಾಳಿಯನ್ನು ಬೀಸುತ್ತಾನೆ. ಗುಡುಗಾಜಮ್ಮ ಮತ್ತು ಅವಳ ಮಗ ಬೊಮ್ಮರಾಯ ಗುಡುಗು ಮಿಂಚಿನ ಗರ್ಜನೆ ಮಾಡುತ್ತಾರೆ. ಇಡೀ ಭೂಮಿಗೆ ಕತ್ತಲು ಆವರಿಸಿತು. ಭೂಮಿ ಆಕಾಶಗಳೆರಡು ಒಂದಾಗುವಂತೆ ಮಳೆ ಸುರಿಯಿತು. ಅಂದು ಸುರಿದ ಮಳೆ ಹನಿಗಳು ಒಂದೊಂದು ಚೆಂಡಿನ ಗಾತ್ರವಿದ್ದಂತೆ. ಈ ಬಗೆಯ ದಪ್ಪ ದಪ್ಪ ಹನಿಗಳು ಬೆಟ್ಟದ ಸುತ್ತೆಲ್ಲ ಸುರಿದವು ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಸಂದರ್ಭ 6, ಹೆತ್ತವು ನಂಗೆ ಸಲವಿದೆ. ಉತ್ತರ, ಡಾಕ್ಟರ್ PK ರಾಜಶೇಖರ್ ಅವರು ಸಂಗ್ರಹಿಸಿರುವ ಮಲೆಯ ಮಾದೇಶ್ವರ ಮಹಾಕಾವ್ಯದ ಶಿಶು ಮಕ್ಕಳಿಗೊಲಿದ ಮಾದೇವ ಎಂಬ ಜನಪದ ಕಾವ್ಯ ಭಾಗದಿಂದ ಈ ಸಾಲನ್ನು ಆರಿಸಿಕೊಳ್ಳಲಾಗಿದೆ. ಶಿಶು ಮಕ್ಕಳು ಮಾದೇವನನ್ನು ಕುರಿತು ಈ ಮಾತನ್ನು ಹೇಳುತ್ತಾರೆ. ಭೀಕರವಾದ ಮಳೆಯ ರಭಸಕ್ಕೆ ಮಾದೇವನ ಗುಡಿಯು ಮುಳುಗಿ ಮಾದೇಶ್ವರನು ಕೊಚ್ಚಿಕೊಂಡು ಹೋಗುತ್ತಿರುವಾಗ ಕಾರಯ್ಯ, ಬಿಲ್ಲಯ್ಯ, ಬೇಡರ ಕನ್ನಯ್ಯ ಮೂವರು ದುಃಖಿಸುತ್ತಾ, ಗುರುವಿಗೆ ಶಿಷ್ಯರೇ ಇಲ್ಲೋ, ಶಿಷ್ಯರಿಗೆ ಗುರುವಿಲ್ಲದಂತೆ ಆಯಿತೇ, ಗೆಡ್ಡೆ ಗೆಣಸುಗಳನ್ನು ನೀಡಿದ ನಮಗೆ ಹಾಲು ಬೆಣ್ಣೆಗಳನ್ನು ಕೊಟ್ಟು ಹೆತ್ತ ತಾಯಿಯಂತೆ ನಮ್ಮನ್ನು ಸಲಹಿದ ನಿನ್ನನ್ನು ನಾವು ಎಂದಿಗೂ ಮರೆಯಲಾರೆವು ಎಂದು ಸ್ಮರಿಸುವ ಸಂದರ್ಭ ಇದಾಗಿದೆ. ಸಂದರ್ಭ 7, ಗುಡಿಗೆ ಬಂದಾರು ಮಾದೇವ. ಉತ್ತರ,
ಡಾಕ್ಟರ್ ಪಿ.ಕೆ. ರಾಜಶೇಖರ್ ಅವರು ಸಂಗ್ರಹಿಸಿರುವ ಮಲ್ಲಯ್ಯ ಮಹದೇಶ್ವರ ಮಹಾಕಾವ್ಯದ ಶಿಶುಮಕ್ಕಳಿಗೊಲಿದ ಮಾದೇವ ಎಂಬ ಜನಪದ ಕಾವ್ಯ ಭಾಗದಿಂದ ಈ ಸಾಲನ್ನು ಆರಿಸಿಕೊಳ್ಳಲಾಗಿದೆ. ಶಿಶುಮಕ್ಕಳು ಮತ್ತು ಮಾದೇವ ಗುಡಿಗೆ ಬಂದ ಸನ್ನಿವೇಶವನ್ನು ಇಲ್ಲಿ ವರ್ಣಿಸಲಾಗಿದೆ. ತನ್ನ ಶಿಶುಮಕ್ಕಳಲ್ಲಿದ್ದ ಭಕ್ತಿ ಪ್ರೀತಿಯನ್ನು ಪರೀಕ್ಷಿಸಿದ ಮಾದೇವ ಕಣ್ಣ ಸನ್ನೆಯಲ್ಲೇ ಮಾಯದ ಮಳೆಯನ್ನು ಮೇಲೋಕಕ್ಕೆ ಕಳುಹಿಸಿ ಮಕ್ಕಳನ್ನು ಹೆಗಲ ಮೇಲೆ ಕೂರಿಸಿಕೊಂಡು ಗುಡಿಗೆ ಹಿಂದಿರುಗುವ ಸಂದರ್ಭ ಇದಾಗಿದೆ. ಸಂದರ್ಭ 8. ಹಣ್ಣಿನಂಗಡಿಯಂತಾಗು ನೀನು. ಉತ್ತರ ಎಚ್.ಎಸ್. ಶಿವಪ್ರಕಾಶ್ ರವರು ಬರೆದಿರುವ ಮಗು ಮತ್ತು ಹಣ್ಣುಗಳು ಎಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಕವಿ ಮಗುವಿಗೆ ಹೇಳಿದ್ದಾರೆ. ಇಂದಿನ ಸಮಾಜದಲ್ಲಿ ಪ್ರತಿಯೊಬ್ಬರು ಹಣದ ಆಸೆಗೆ ಬಲಿಯಾಗಿದ್ದಾರೆ. ಮಾರುಕಟ್ಟೆಯಲ್ಲಿ ಒಳ್ಳೆಯದ್ದು ಮತ್ತು ಕೆಟ್ಟದ್ದು ಎರಡೂ ಇರುತ್ತವೆ. ನಾವು ಹೇಗೆ ಒಳ್ಳೆಯದನ್ನು ಹುಡುಕಿ ತೆಗೆಯುತ್ತೇವೆಯೋ ಹಾಗೆ ಮಗು ಒಳ್ಳೆಯ ಗುಣಗಳಿಂದ ಕೂಡಿರಬೇಕು. ಊರಿನ ಮಧ್ಯದ ಮಾರುಕಟ್ಟೆಗಳಲ್ಲಿ ಗಿರವಿ ಹಾಗೂ ಗುಜರಿ ಅಂಗಡಿಗಳನ್ನು ತೆರೆದಿದ್ದಾರೆ. ಆದರೆ ನೀನು ಎಲ್ಲರಿಗೂ ಉಪಯೋಗವಾಗುವ ಹಣ್ಣಿನ ಅಂಗಡಿಯಾಗಿ ಎಲ್ಲರಿಗೂ ಅನುಕೂಲವಾಗುವಂತಾಗಿರಬೇಕು ಎಂದು ಕವಿ ಈ ಮಾತಿನ ಮೂಲಕ ಹೇಳಿದ್ದಾರೆ. ಸಂದರ್ಭ 9. ಸರಿಗಾತ್ರವಾಗಿ ಸಮನಿಸಲಿ ನಿನ್ನತನ. ಉತ್ತರ ಎಚ್.ಎಸ್. ಶಿವಪ್ರಕಾಶ್ ರವರು ಬರೆದಿರುವ ಮಗು ಮತ್ತು ಹಣ್ಣುಗಳು ಎಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಮಗು ಬೆಳೆಯುತ್ತಾ ಕೊಬ್ಬಿದರೆ ಚಕೋತ ಹಣ್ಣಿನಂತೆ ಕೊಬ್ಬಬಾರದು ಮತ್ತು ನಿಂಬೆಹಣ್ಣಿನಂತೆ ಕುಗ್ಗಬಾರದು. ಕಿತ್ತಳೆ ಮೂಸಂಬಿ ಹಣ್ಣುಗಳ ರುಚಿ ಹೇಗೆ ಸಮವಿರುತ್ತದೋ ಹಾಗೆ ಮಗು ಸಮಗಾತ್ರದಲ್ಲಿ ತನ್ನ ತನವನ್ನ ಬೆಳೆಸಿಕೊಳ್ಳಬೇಕೆಂದು ಕವಿ ಈ ಮೇಲಿನ ಮಾತನ್ನು ಹೇಳಿದ್ದಾರೆ. ಸಂದರ್ಭ 10. ಎಲ್ಲರಿಗೂ ದಕ್ಕುವ ಎಲಚಿಯಾಗು. ಉತ್ತರ ಎಚ್.ಎಸ್. ಶಿವಪ್ರಕಾಶ್ ರವರು ಬರೆದಿರುವ ಮಗು ಮತ್ತು ಹಣ್ಣುಗಳು ಎಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಮಗು ಎಲ್ಲರಿಗೂ ಪ್ರೀತಿ ಪಾತ್ರವಾಗಿ ಪ್ರತಿಯೊಬ್ಬರಿಗೂ ಸಲ್ಲುವ ವ್ಯಕ್ತಿಯಾಗಿ ರೂಪುಗೊಳ್ಳಬೇಕು. ಅಹಂಕಾರದಿಂದ ಬೀಗದೆ ಇರಬೇಕು. ಸೇಬು ಹಣ್ಣಿನ ಬೆಲೆ ರಾಕೆಟ್ಟು ಯಾನದಂತೆ ಹೆಚ್ಚಾದಾಗ ಎಲ್ಲರಿಗೂ ಕೊಂಡು ತಿನ್ನಲು ಸಾಧ್ಯವಾಗುವುದಿಲ್ಲ. ಮಗು ಎಲಚಿ ಹಣ್ಣಿನಂತೆ ಸಿಗುವಂತಿರಬೇಕು ಎಂದು ಕವಿ ಈ ಮಾತಿನ ಮೂಲಕ ಹೇಳುತ್ತಾರೆ. ವಿದ್ಯಾರ್ಥಿಗಳೇ, ಇದಿಷ್ಟು ನಿಮ್ಮ ಪದ್ಯಭಾಗದಲ್ಲಿ ಕೇಳಲಾಗುವಂತಹ ಸಂದರ್ಭ. ನಿಮಗೆ ಗದ್ಯಭಾಗ ಏನಾದರೂ ಬೇಕು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಸಂದರ್ಭಗಳು ಯಾವ್ಯಾವ ಸಬ್ಜೆಕ್ಟ್ಸ್ ಬೇಕು ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಮಧ್ಯಾಹ್ನ ಕಮೆಂಟ್ ಮಾಡಿ. ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ, ನಾವು ಎಕ್ಸಾಮ್ ಹತ್ರ ಬಂದಾಗ ಲೈವ್ ಕ್ಲಾಸಸ್ ನಾವು ತಗೊಳ್ತೇವೆ. ಸೊ ಲೈವ್ ಕ್ಲಾಸಸ್ ಏನಪ್ಪಾ ಅಂದ್ರೆ, ಯಾರು ಮೆಂಬರ್ಶಿಪ್ ನ ತೆಗೆದುಕೊಂಡಿರ್ತಾರೆ, ಜಾಯ್ನ್ ಆಗಿರ್ತಾರೆ ಮೆಂಬರ್ಶಿಪ್ಗೆ, ಸೊ ಅವ್ರಿಗೆ ಫ್ರೀ ಲೈವ್ ಕ್ಲಾಸಸ್ ಇರುತ್ತೆ. ಸೊ ಅಂಥವ್ರಿಗೆ ಮಾತ್ರ ಫ್ರೀಯಾಗಿ ಲೈವ್ ಕ್ಲಾಸಸ್ನ ಅಟೆಂಡ್ ಮಾಡಬಹುದು. ಸೊ ಯಾರ್ಯಾರು ಮೆಂಬರ್ಶಿಪ್ನ ತಗೊಂಡಿಲ್ವೋ ಆದಷ್ಟು ಬೇಗ ಮೆಂಬರ್ಶಿಪ್ನ ತಗೊಂಡು ನಿಮಗೆ ಯಾವ ಒಂದು ಸಬ್ಜೆಕ್ಟ್ಸ್ ಬೇಕು ಅನ್ನೋದನ್ನ ಕಮೆಂಟ್ ಸೆಕ್ಷನ್ಲಿ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಒಂದು ಹೊಸ ಪಾಸಿಂಗ್ ಪ್ಯಾಕೇಜ್ ಜೊತೆ ಹೊಸ ಸಬ್ಜೆಕ್ಟ್ ಜೊತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.